ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಂಪೌಂಡ್ ಕಾರ್ನರ್ ಕನ್ನಡ ಚಾನಲ್. ಇವತ್ತು ನಮ್ಮ ಫೋಕಸ್ IT ಸೆಕ್ಟರ್ ಜಾಯಿಂಟ್ ವಿಪ್ರೋ Q3 ರಿಸಲ್ಟ್ಸ್ 2026 ರಿಸಲ್ಟ್ಸ್ ಅನೌನ್ಸ್ ಮಾಡಿದೆ. ಪ್ರಾಫಿಟ್ ಡಿಕ್ರೀಸ್ ಆಗಿದೆ, ಆದರೆ ಡಿವಿಡೆಂಡ್ ಅನೌನ್ಸ್ ಮಾಡಿದೆ. ಈ ವಿಡಿಯೋನಲ್ಲಿ ಕಂಪ್ಲೀಟ್ ಅನಾಲಿಸಿಸ್, ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ ಮತ್ತು ಫ್ಯೂಚರ್ ಔಟ್ಲುಕ್ ಡಿಸ್ಕಸ್ ಮಾಡೋಣ. ಸೊ ವಿಡಿಯೋ ಫುಲ್ ಆಗಿ ನೋಡಿ. ಮೊದಲು ನಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಗೆಳೆಯರೆ, ಈ ವಿಡಿಯೋದಲ್ಲಿ ತೋರಿಸುವ ಸ್ಟಾಕ್ ಅದು ಯಾವುದೇ ಥರದ ನಿಮಗೆ ರೆಕಮೆಂಡೇಷನ್ ಅಲ್ಲ. ಬೈ ಮಾಡಿ, ಸೆಲ್ ಮಾಡಿ, ಹೋಲ್ಡ್ ಮಾಡಿ ಅಂತ ಯಾವುದು ನಾನು ನಿಮಗೆ ಹೇಳೋದಿಲ್ಲ. ಇನ್ವೆಸ್ಟ್ ಮಾಡೋ ಮೊದಲು ನಿಮ್ಮ ಡಿಸಿಷನನ್ನು ನೀವು ಫಸ್ಟ್ ಚೆನ್ನಾಗಿ ರಿಸರ್ಚ್ ಮಾಡಿ ಆಮೇಲೆ ಡಿಸಿಷನನ್ನು ತಗೊಳ್ಳಿ. Q3 ರಿಸಲ್ಟ್ಸನ್ನು ನಾವು ಡಿಸ್ಕಸ್ ಮಾಡೋ ಮೊದಲು ಸ್ವಲ್ಪ ಕಂಪನಿ ಬಗ್ಗೆ ನೋಡೋಣ, ಕಂಪನಿ ಏನು ಮಾಡುತ್ತೆ ಅಂತೇಳಿ. ಸೊ ವಿಪ್ರೋ ಒಂದು ನಿಮಗೆ ಇಂಡಿಯಾದ ಒಂದು ಟಾಪ್ IT ಸರ್ವಿಸ್ ಕಂಪನಿಯಲ್ಲಿ ಒಂದು ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಗ್ಲೋಬಲ್ ಕ್ಲೈಂಟ್ಸ್ ಇದೆ ಇದಕ್ಕೆ, ಇವರು ಎಲ್ಲರ ಕಡೆ ನಿಮಗೆ ನೋಡಲಿಕ್ಕೆ ಸಿಗ್ತಾರೆ. ಹೆಚ್ಚಾಗಿ ನಿಮಗೆ US, ಯುರೋಪ್, ಮಿಡಲ್ ಈಸ್ಟ್, ಏಷ್ಯಾ ಇಲ್ಲದಲ್ಲೂ ಆಪರೇಷನಲ್ಲಿ ಇವರು ನಿಮಗೆ ನೋಡಲಿಕ್ಕೆ ಸಿಗ್ತಾರೆ. ಮಾರ್ಕೆಟ್ ವೀಕ್ ಆಗಿದ್ದರೂ ವಿಪ್ರೋ ಲೈಕ್ ಕಂಪನೀಸ್ ಪರ್ಫಾರ್ಮೆನ್ಸ್ ಇನ್ವೆಸ್ಟರ್ಸ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಕ್ಕೆ ಇವತ್ತು ಈ ರಿಸಲ್ಟ್ಸ್ ತುಂಬ ಇಂಪಾರ್ಟೆಂಟ್ ಗೆಳೆಯರೆ. ರಿಸಲ್ಟ್ಸ್ನ ಔಟ್ಲುಕ್ ನೋಡೋದಾದರೆ, ಸೊ ನೀವು ನೋಡ್ಬೋದು ರಿಸಲ್ಟ್ಸ್ ನಿಮಗೆ ತುಂಬ ಮಿಕ್ಸ್ ಆಗಿ ನೋಡಲಿಕ್ಕೆ ಸಿಗ್ತಾ ಇದೆ. ನೆಟ್ ಪ್ರಾಫಿಟ್ ನಿಮಗೆ ಡಿಕ್ರೀಸ್ ಆಗಿದೆ, ರೆವೆನ್ಯೂ ಆಲ್ಮೋಸ್ಟ್ ನಿಮಗೆ ಸ್ಟೇಬಲ್ ಆಗಿರೋದು ನೋಡಲಿಕ್ಕೆ ಸಿಗ್ತಾ ಇದೆ. ಮಾರ್ಜಿನ್ಸ್ ಮೇಲೆ ನಿಮಗೆ ಪ್ರೆಷರ್ ಕೂಡ ಇದೆ, ಪ್ಲಸ್ ಕಂಪನಿ ಡಿವಿಡೆಂಡ್ ಕೂಡ ನಿಮಗೆ ಇಲ್ಲಿ ಅನೌನ್ಸ್ ಮಾಡೋದು ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಇದರ ನೆಕ್ಸ್ಟ್ ಕಂಪನಿದು ನೆಟ್ ಪ್ರಾಫಿಟ್ ಹೇಗಿದೆ ಅಂತೇಳಿ ನಾವು ಸ್ವಲ್ಪ ಡಿಸ್ಕಸ್ ಮಾಡೋಣ. ಫಸ್ಟ್ ನೋಡೋದಾದರೆ ಕಂಪನಿದು ಪ್ರಾಫಿಟ್ ಈ ಕ್ವಾರ್ಟರಲ್ಲಿ ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಮಾಡಿದ ನಂತರ 3,145 ಕೋಟಿ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಇದು ನಿಮಗೆ 7% ಡಿಕ್ಲೈನ್ ನೋಡಲಿಕ್ಕೆ ಸಿಗ್ತಾ ಇದೆ. ಒಂದು ವರ್ಷದ ಹಿಂದೆ 3,367 ಕೋಟಿ ಇತ್ತು, ಅಲ್ಲಿಂದ ನಿಮಗೆ 3,145 ಆಗಿದೆ. ಪ್ಲಸ್ ನಿಮಗೆ ಹಿಂದಿನ ಕ್ವಾರ್ಟರ್ಗೆ ಕಂಪೇರ್ ಮಾಡಿದರೆ ಸಹ ಅಲ್ಲಿಂದ ಸಹ ನಿಮಗೆ ಪ್ರಾಫಿಟಲ್ಲಿ ಡೌನ್ಫಾಲ್ ನೋಡಲಿಕ್ಕೆ ಸಿಗ್ತಾ ಇದೆ. 3,200ರಿಂದ 3,145 ಕೋಟಿ ನಿಮಗೆ ಇಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ. IT ಸೆಕ್ಟರ್ನಲ್ಲಿ ಇದು ಕಾಮನ್ ಇಶ್ಯೂ ಆಗಿದೆ. ವಿಪ್ರೋ ಮಾತ್ರ ಅಲ್ಲ ಗೆಳೆಯರೆ, ನೀವು ಬೇರೆ ಕಂಪನೀಸ್ ನೀವು ನೋಡಿರ್ಬೋದು, ಇನ್ಫೋಸಿಸ್ ಆಗಲಿ, TCS ಆಗಲಿ, ಅವರ ನೆಟ್ ಪ್ರಾಫಿಟಲ್ಲಿ ಸಹ ನಿಮಗೆ ಡೌನ್ಫಾಲ್ ನೋಡಲಿಕ್ಕೆ ಸಿಗ್ತಾ ಇದೆ. ಯಾಕೆಂದರೆ ತುಂಬ ಇಂಟರ್ನ್ಯಾಷನಲ್ ಪ್ರೆಷರ್ಸ್, ಆಪರೇಷನಲ್ ಕಾಸ್ಟ್ ಜಾಸ್ತಿ ಇದೆ, ಹಾಗಾಗಿ ಈ ಥರ ನಿಮಗೆ ಡೌನ್ಫಾಲ್ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ರೆವೆನ್ಯೂ ಪರ್ಫಾರ್ಮೆನ್ಸ್ ಸಹ ನೀವು ನೋಡೋದಾದರೆ ಕಂಪನಿದು ರೆವೆನ್ಯೂ ನಿಮಗೆ ಸ್ಟೇಬಲ್ ಆಗಿ ನೋಡಲಿಕ್ಕೆ ಸಿಗ್ತಾ ಇದೆ. ಆಲ್ಮೋಸ್ಟ್ ನಿಮಗೆ 23,000 ಕೋಟಿಯಷ್ಟು ನಿಮಗೆ ರೆವೆನ್ಯೂ ಈ ಕಂಪನಿ ಈ ಕ್ವಾರ್ಟರಲ್ಲಿ ಮಾಡೋದು ನೋಡಲಿಕ್ಕೆ ಸಿಗ್ತಾ ಇದೆ. ಒಂದು ವರ್ಷದಿಂದ 22,000 ಕೋಟಿ ಇತ್ತು, ಸೊ ಅದು ಆಲ್ಮೋಸ್ಟು 1,000 ಕೋಟಿಯಷ್ಟು ನಿಮಗೆ ಜಾಸ್ತಿ ನೋಡಲಿಕ್ಕೆ ಸಿಗ್ತಾ ಇದೆ. ಹಾಗೂ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸಹ ರೆವೆನ್ಯೂ ನಿಮಗೆ ಜಂಪ್ ನೋಡಲಿಕ್ಕೆ ಸಿಗ್ತಾ ಇದೆ. ರೆವೆನ್ಯೂ ಡ್ರಾಪ್ ಆಗಿಲ್ಲ, ಆದರೆ ನಿಮಗೆ ಸ್ಟ್ರಾಂಗ್ ಗ್ರೋತ್ ಕೂಡ ಇಲ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇಲ್ಲ. ಇದಕ್ಕೆ ಕಾರಣ ಏನಂದರೆ ಕ್ಲೈಂಟ್ ಇದು ಡಿಸ್ಕ್ರಿಷನರಿ ಸ್ಪೆಂಡಿಂಗ್ ಕಟ್ ಮಾಡಿರೋದು. ಅವರು ಸ್ಪೆಂಡಿಂಗ್ ಮಾಡೋ ಮೊದಲು ಅವ್ರು ಸ್ವಲ್ಪ ನಿಮಗೆ ಆಲೋಚನೆ ಮಾಡ್ತಿದ್ದಾರೆ. ಯಾಕಂದರೆ ಹೊರಗಡೆ ನೀವು ನೋಡ್ಬೋದು ತುಂಬ ಅನ್ಸರ್ಟನಿಟೀಸ್ ನಡೀತಾ ಇದೆ. ಹಾಗಾಗಿ ಅವರು ಕಂಪನಿ ಅಷ್ಟೊಂದು ಜಾಸ್ತಿ ಕಾಸ್ಟನ್ನು ಎಷ್ಟು ಕಡಿಮೆ ಸ್ಪೆಂಡ್ ಮಾಡಲಿಕ್ಕೆ ಆಗುತ್ತೆ ಅಷ್ಟು ಕಡಿಮೆ ಅವ್ರು ಈಗ ಟ್ರೈ ಮಾಡ್ತಿದ್ದಾರೆ. ಹಾಗಾಗಿ ಅನ್ನೆಸೆಸರಿ ಸ್ಪೆಂಡಿಂಗ್ ಕಂಪನೀಸ್ ಮಾಡ್ತಾ ಇಲ್ಲ. ಹೊಸ ಡೀಲ್ಸಲ್ಲಿ ಸಹ ನಿಮಗೆ ಸ್ವಲ್ಪ ಸ್ಲೋ ಕನ್ವರ್ಷನ್ ನೋಡಲಿಕ್ಕೆ ಸಿಗ್ತಾ ಇದೆ. ಪ್ಲಸ್ ನಿಮಗೆ ಕರೆನ್ಸಿಯಲ್ಲಿ ಸಹ ತುಂಬ ಇಂಪ್ಯಾಕ್ಟ್ ಆಗಿರೋದ್ರಿಂದ ಸೊ ರೆವೆನ್ಯೂ ನಿಮಗೆ ಸ್ಟೇಬಲ್ ಇದೆ, ಆದರೆ ನಿಮಗೆ ಅಷ್ಟು ಜಾಸ್ತಿ ಗ್ರೋತ್ ಸಹ ನೋಡಲಿಕ್ಕೆ ಸಿಗ್ತಾ ಇಲ್ಲ. ಕಂಪನಿದು ಮಾರ್ಜಿನ್ ನೋಡೋದಾದರೆ ಮಾರ್ಜಿನ್ ಸಹ ನಿಮಗೆ ಪ್ರೆಷರ್ ಇದೆ. ಒಂದು ವರ್ಷದಿಂದ ನಿಮಗೆ 20% ಮಾರ್ಜಿನ್ ಇತ್ತು, ಆದರೆ ಈ ಕ್ವಾರ್ಟರಲ್ಲಿ ಕಂಪನಿದು 18% ನಿಮಗೆ ಮಾರ್ಜಿನ್ ನೋಡಲಿಕ್ಕೆ ಸಿಗ್ತಾ ಇದೆ. ವಿಪ್ರೋ ಎಫಿಷಿಯನ್ಸಿ ಇಂಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೆ, ಆದರೆ ಶಾರ್ಟ್ ಟರ್ಮಲ್ಲಿ ಮಾರ್ಜಿನ್ಸ್ ರಿಕವರಿ ತುಂಬ ಕಷ್ಟ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಇದೆಲ್ಲ IT ಸೆಕ್ಟರಲ್ಲಿ ನಿಮಗೆ ಸೇಮ್ ಪ್ರಾಬ್ಲಮ್ ನೋಡಲಿಕ್ಕೆ ಸಿಗ್ತಾ ಇದೆ. ಮಾರ್ಜಿನ್ ಸ್ವಲ್ಪ ಹಿಟ್ ಆಗಿರೋದು ನೋಡಲಿಕ್ಕೆ ಸಿಗ್ತಾ ಇದೆ ಗೆಳೆಯರೆ. ನೆಕ್ಸ್ಟ್ ದೊಡ್ಡ ವಿಷಯ ನೋಡೋದಾದರೆ ಅಲ್ಲಿ ನಿಮಗೆ ಡಿವಿಡೆಂಟ್, ಕಂಪನಿ ಪ್ರಾಫಿಟಲ್ಲಿ ಸಹ ಗ್ರೋತ್ ಇಲ್ಲ ಅಂದರೂ ಸಹ ಕಂಪನಿ ಅವರ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಟ್ನ ಅನೌನ್ಸ್ ಮಾಡಿದೆ ಗೆಳೆಯರೆ. ವಿಪ್ರೋ ಹೆಚ್ಚಾಗಿ ನಿಮಗೆ ವರ್ಷದಲ್ಲಿ ಒಂದೇ ಸಲ ಡಿವಿಡೆಂಟ್ ಕೊಡೋದು, ಸೊ ಅದು ನಿಮಗೆ ಈ ಕ್ವಾರ್ಟರಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಕಂಪನಿ ನಿಮಗೆ 6 ರೂಪಾಯಿಯಷ್ಟು ಡಿವಿಡೆಂಟ್ ಅನೌನ್ಸ್ ಮಾಡಿದೆ ಅವರ ಶೇರ್ ಹೋಲ್ಡರ್ಸಿಗೋಸ್ಕರ. ಸೊ ನಿಮಗೆ ಲಾಸ್ಟ್ ರೆಕಾರ್ಡ್ ಡೇಟ್ಸಲ್ಲಿ ನೋಡಲಿಕ್ಕೆ ಸಿಗ್ತದೆ 27 ಜನವರಿ ಕಂಪನಿದು ರೆಕಾರ್ಡ್ ಡೇಟ್ ಇದೆ. ಮತ್ತು ನಿಮಗೆ ಅಕೌಂಟಿಗೆ ಈ ಪೇಮೆಂಟ್ ಫೆಬ್ರವರಿ 14 ಒಳಗೆ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಇದೊಂದು ನಿಮಗೆ ಪಾಸಿಟಿವ್ ಸಿಗ್ನಲ್ ನೋಡಲಿಕ್ಕೆ ಸಿಗ್ತದೆ. ಯಾಕೆಂದರೆ ಕಂಪನಿಗೆ ಕಾನ್ಫಿಡೆನ್ಸ್ ಇದೆ, ಹಾಗಾಗಿ ಇವರು ಅವರ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಟನ್ನು ಕೊಡೋದು ನೋಡಲಿಕ್ಕೆ ಸಿಗ್ತಾ ಇದೆ. ಫೈನಲ್ ಆಗಿ ನೋಡೋದಾದರೆ ಮ್ಯಾನೇಜ್ಮೆಂಟ್ ಕಾಮೆಂಟ್ರಿ ಮತ್ತು ಔಟ್ಲುಕ್ ಅವರು ಏನು ಕೊಟ್ಟಿದ್ದಾರೆ. ರಿಸಲ್ಟ್ಸ್ ನಿಮಗೆ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ
ಗೆಳೆಯರೆ. ಪ್ಲಸ್ ಅದರೊಟ್ಟಿಗೆ ಮ್ಯಾನೇಜ್ಮೆಂಟ್ ಕಾಮೆಂಟ್ರಿ ಅವರು ಮುಂದೆ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂಥೇಳಿ ಅದನ್ನು ಸಹ ಅವ್ರು ನಿಮಗೆ ಇಲ್ಲಿ ಹೇಳೋದು ನೋಡಲಿಕ್ಕೆ ಸಿಗ್ತಾ ಇದೆ ಗೆಳೆಯರೆ. ಮ್ಯಾನೇಜ್ಮೆಂಟ್ ಹೇಳಿದ ಪ್ರಕಾರ ಏನಂದರೆ ಶಾರ್ಟ್ ಟರ್ಮಲ್ಲಿ ಅವ್ರಿಗೆ ತುಂಬ ಚಾಲೆಂಜಸ್ ಇದೆ. ಈಗ ನೀವು ನೋಡ್ಬೋದು US ಅಲ್ಲಿ ಎಷ್ಟು ಪ್ರಾಬ್ಲಮ್ಸ್ ಇದೆ, ಕರೆನ್ಸಿಲಿ ಎಷ್ಟು ಪ್ರಾಬ್ಲಮ್ಸ್ ಇದೆ, ಅಲ್ಲಿ ನಿಮಗೆ ಸಣ್ಣ ಪುಟ್ಟ ವಾರ್ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಹಾಗಾಗಿ ನಿಮಗೆ ಶಾರ್ಟ್ ಟರ್ಮಲ್ಲಿ ತುಂಬ ಚಾಲೆಂಜಸ್ ಇದೆ. ಕ್ಲೈಂಟ್ಸ್ ತುಂಬ ಸ್ಪೆಂಡಿಂಗ್ ಮಾಡೋ ಮೊದಲು ಸಹ ಅವ್ರು ತುಂಬ ಕಾಷಿಯಸ್ ಆಗಿ ಸ್ಪೆಂಡ್ ಮಾಡ್ತಾ ಇದ್ದಾರೆ, ತುಂಬ ಎಚ್ಚರ ವಹಿಸ್ತಿದ್ದಾರೆ ಕಂಪನಿಯವರು. ಮತ್ತು ಅವ್ರು ಹೇಳ್ತಾ ಇದ್ದಾರೆ ಡಿಜಿಟಲ್ ಕ್ಲೌಡ್ ಮತ್ತು AI ಡಿಮ್ಯಾಂಡ್ ನಿಮಗೆ ಫ್ಯೂಚರಲ್ಲಿ ಇಂಪ್ರೂವ್ ನಿಮಗೆ ಆಗೋದು ನೋಡಲಿಕ್ಕೆ ಸಿಗ್ತದೆ. ಈಗ ಶಾರ್ಟ್ ಟರ್ಮಲ್ಲಿ ಸ್ವಲ್ಪ ಅದು ನಿಮಗೆ ಸೆಟ್ ಬ್ಯಾಕ್ ನೋಡಲಿಕ್ಕೆ ಸಿಗ್ಬೋದು, ಆದರೆ ಫ್ಯೂಚರಲ್ಲಿ ಅದು ನಿಮಗೆ ರಿಕವರಿ ಆಗುತ್ತೆ ಅಂಥೇಳಿ ಕಂಪನಿ ಹೇಳ್ತಾ ಇದೆ. ನೆಕ್ಸ್ಟ್ ಫ್ಯೂ ಕ್ವಾರ್ಟರ್ನಲ್ಲಿ ಸ್ವಲ್ಪ ಸ್ಲೋ ರಿಕವರಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂಥೇಳಿ ಮ್ಯಾನೇಜ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಅದು ಇನ್ನು ಎಕ್ಸಾಕ್ಟ್ ಆಗುತ್ತೆ ಇಲ್ವೋ ಅಂತೇಳಿ ನಿಮಗೆ ನೆಕ್ಸ್ಟ್ ಕ್ವಾರ್ಟರಲ್ಲೇ ನೋಡಲಿಕ್ಕೆ ಸಿಗುತ್ತೆ. ಫ್ರೆಂಡ್ಸ್, ಇನ್ವೆಸ್ಟರ್ ಅಂಗಲಲ್ಲಿ ನೋಡೋದಾದರೆ ಶಾರ್ಟ್ ಟರ್ಮ್ ಟ್ರೇಡರ್ಸಿಗೆ ನಿಮಗೆ ಇಲ್ಲಿ ಸ್ವಲ್ಪ ವಾಲಿಟಿಲಿ ನೋಡಲಿಕ್ಕೆ ಸಿಗ್ಬೋದು. ಅವ್ರು ಯಾವುದೇ ಟ್ರೇಡ್ ತಗೊಳ್ಳೋ ಮೊದಲು ತುಂಬ ಕಾಷಿಯಸ್ ಆಗಿರಬೇಕು. ರಿಸಲ್ಟ್ಸ್ ಎಕ್ಸ್ಪೆಕ್ಟೇಷನ್ಗಿಂತಲೂ ವೀಕ್ ಬಂದರೂ ಸಹ ನಿಮಗೆ ರಿಸಲ್ಟ್ಸ್ ಎಕ್ಸ್ಪೆಕ್ಟೇಷನ್ಗಿಂತಲೂ ವೀಕ್ ಆಗಿದೆ. ಹಾಗಾಗಿ ಇದು ಸಹ ನಿಮಗೊಂದು ಪಾಯಿಂಟ್ ಆಫ್ ವ್ಯೂ ನೋಡಲಿಕ್ಕೆ ಸಿಗ್ತದೆ. ಆದರೂ ಸಹ ರಿಸಲ್ಟ್ ಈ ಥರ ಬಂದರೂ ಸಹ ಕಂಪನಿ ಅವರ ಲಾಂಗ್ ಟರ್ಮ್ ಶೇರ್ ಹೋಲ್ಡರ್ಸ್ಗೋಸ್ಕರ ಡಿವಿಡೆಂಟ್ ಅನೌನ್ಸ್ ಮಾಡಿದ್ದಾರೆ. ಇದೊಂದು ನಿಮಗೆ ಪಾಸಿಟಿವ್ ನ್ಯೂಸ್ ಇಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ ಗೆಳೆಯರೆ. ಫೈನಲ್ ಆಗಿ ಹೇಳೋದಾದರೆ ಕನ್ಕ್ಲೂಷನಲ್ಲಿ ವಿಪ್ರೋದು Q3 ಪ್ರಾಫಿಟ್ಸಲ್ಲಿ ನಿಮಗೆ 7% ಡಿಕ್ಲೈನ್ ನೋಡಲಿಕ್ಕೆ ಸಿಗ್ತಾ ಇದೆ. ರೆವೆನ್ಯೂ ನಿಮಗೆ ಸ್ಟೇಬಲ್ ಆಗಿದೆ ಗೆಳೆಯರೆ. ಪ್ಲಸ್ ಕಂಪನಿ ನಿಮಗೆ ಡಿವಿಡೆಂಡ್ಸ್ ಅನೌನ್ಸ್ ಮಾಡಿದೆ, ₹6 ಪ್ರತಿ ಶೇರ್ ಅಷ್ಟು ನಿಮಗೆ ಅನೌನ್ಸ್ ಮಾಡಿದೆ. ಔಟ್ಲುಕ್ ಅವರು ತುಂಬ ಕಾಷಿಯಸ್ ಆಗಿ ಕೊಡೋದು ನೋಡಲಿಕ್ಕೆ ಇಲ್ಲಿ ಸಿಗ್ತಾ ಇದೆ ಗೆಳೆಯರೆ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ. ಅವ್ರಿಗೆ ಸಹ ಇನ್ಫಾರ್ಮೇಷನ್ ವಿಡಿಯೋ ರೀಚ್ ಆಗುತ್ತೆ. ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಿಮ್ಮ ಒಪಿನಿಯನ್ ಹೇಗಿದೆ ಅಂತೇಳಿ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.